ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 38ನೇ ಅಧ್ಯಾಯ, ವಚನಗಳು 1-30. ನಿನ್ನೆ ನಾವು ಯೋಸೇಫನ ಜೀವನದಲ್ಲಿ ಆದಂಥ ದ್ರೋಹ ಮತ್ತು ನೋವಿನ ಬಗ್ಗೆ ನೋಡಿದ್ದೇವೆ. ಅವನು ಗುಂಡಿಯಲ್ಲಿ ಹಾಕಲ್ಪಟ್ಟದ್ದು, ನಂತರ ಮಾರಾಟವಾಗುವಂತಹ ಕಠಿಣ ಅನುಭವವನ್ನು ಎದುರಿಸಿದ್ದು, ಇವೆಲ್ಲವನ್ನ ನೋಡಿದ್ದೇವೆ. ಇಂದು ಕತೆ ಸ್ವಲ್ಪ ಬೇರೆ ದಿಕ್ಕಿಗೆ ಹೋಗುತ್ತದೆ. ಅಂದರೆ ಈಗ ನಮ್ಮ ಗಮನ ಯೂದನ ಕಡೆ ತಿರುಗುತ್ತದೆ. ಯೂದ ತನ್ನ ಸಹೋದರರಿಂದ ದೂರವಾಗುತ್ತಾನೆ. ಅವನು ತನ್ನ ಕುಟುಂಬವನ್ನು ಬಿಟ್ಟು ಬೇರೆ ಸ್ಥಳದಲ್ಲಿ ವಾಸಿಸಲು ಹೋಗುತ್ತಾನೆ. ಇದು ಕೇವಲ ಸ್ಥಳದ ಬದಲಾವಣೆ ಅಲ್ಲ ಪ್ರಿಯರೇ, ಇದು ಒಂದು ಮನಸ್ಸಿನ ಒಳಗಿನ ಬದಲಾವಣೆ ಆಗಿದೆ. ನಿಧಾನವಾಗಿ ದೇವರ ಮಾರ್ಗದಿಂದ ದೂರವಾಗುವ ಒಂದು ಆರಂಭವನ್ನು ನಾವು ನೋಡುತ್ತಾ ಇದ್ದೇವೆ. ಅವನು ಮದುವೆಯಾಗುತ್ತಾನೆ ಮತ್ತು ಅವನಿಗೆ ಮಕ್ಕಳು ಹುಟ್ಟುತ್ತಾರೆ. ಆದರೆ ಅವನ ಕುಟುಂಬದಲ್ಲಿ ಸಮಸ್ಯೆಗಳು ಆರಂಭವಾಗುತ್ತವೆ. ಅವನ 2 ಮಕ್ಕಳು ದೇವರ ಮುಂದೆ ಕೆಟ್ಟವರಾಗಿದ್ದರಿಂದ ಸಾಯುತ್ತಾರೆ. ಅವರ ಹೆಂಡತಿಯಾದ ತಾಮಾರಳು ವಿಧವೆಯಾಗುತ್ತಾಳೆ. ಆ ಕಾಲದಲ್ಲಿ ಒಂದು ಜವಾಬ್ದಾರಿ ಇತ್ತು. ಕುಟುಂಬದ ರೇಖೆ ಮುಂದುವರಿಯಲು ಸಹೋದರರು ಸಹಾಯ ಮಾಡಬೇಕಾಗಿತ್ತು. ಯೂದ ಈ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಲಿಲ್ಲ. ಅವನು ತಾಮಾರ್ಗೆ ನ್ಯಾಯ ಕೊಡಲಿಲ್ಲ. ಅವಳನ್ನು ಕಾಯಲು ಹೇಳಿ ತನ್ನ ಕರ್ತವ್ಯವನ್ನು ತಪ್ಪಿಸಿಕೊಂಡನು. ಇಲ್ಲಿ ನಾವು ಒಂದು ಮುಖ್ಯವಾದಂಥ ಸತ್ಯವನ್ನು ನೋಡುತ್ತೇವೆ ಪ್ರಿಯರೇ. ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುವುದು ಇನ್ನಷ್ಟು ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ತಾಮರಳು ಒಂದು ಧೈರ್ಯವಾದ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ. ಅವಳು ವೇಷಧಾರಣಿ ಮಾಡುತ್ತಾಳೆ. ಯೂದ ಅವಳನ್ನು ಗುರುತಿಸದೆ ಅವಳೊಂದಿಗೆ ಸಂಬಂಧ ಹೊಂದುತ್ತಾನೆ. ಇದು ಒಂದು ಸಂಕೀರ್ಣ ಮತ್ತು ನೋವಿನ ಘಟನೆ. ಆದರೆ ಇದರ ಹಿಂದೆ ಒಂದು ಪ್ರಶ್ನೆ ಇದೆ. ನ್ಯಾಯ ಎಲ್ಲಿದೆ ಎನ್ನುವಂಥ ಒಂದು ಪ್ರಶ್ನೆ. ಯಾರು ಸರಿಯಾದದನ್ನು ಮಾಡುವರು ಎನ್ನುವಂಥ ಒಂದು ಪ್ರಶ್ನೆ. ಕೆಲವು ದಿನಗಳ ನಂತರ ತಾಮಾರಳು ಗರ್ಭವತಿ ಆಗಿದ್ದಾಳೆ ಎಂಬ ಸುದ್ದಿ ಬರುತ್ತದೆ. ಯೂದನು ಕೋಪಗೊಳ್ಳುತ್ತಾನೆ. ಅವನು ಹೇಳುತ್ತಾನೆ ಅವಳನ್ನು ದಂಡಿಸಬೇಕು ಎಂಬುದಾಗಿ. ಇಲ್ಲಿ ನಾವು ಮಾನವನ ದ್ವಂದ್ವ ಸ್ವಭಾವವನ್ನು ನೋಡುತ್ತಿದ್ದೇವೆ. ಇತರರ ತಪ್ಪನ್ನು ತಕ್ಷಣ ತೀರ್ಪು ಕೊಡುತ್ತೇವೆ, ಆದರೆ ನಮ್ಮ ತಪ್ಪನ್ನು ಮರೆಮಾಡಲು ಪ್ರಯತ್ನಿಸುತ್ತೇವೆ. ಈ ಸಂದರ್ಭದಲ್ಲಿ ತಾಮಾರ್ ಒಂದು ಮಹತ್ವದ ಕೆಲಸ ಮಾಡುತ್ತಾಳೆ. ಅವಳು ತನ್ನ ಬಳಿ ಇದ್ದ ಗುರುತುಗಳನ್ನು ತೋರಿಸುತ್ತಾಳೆ. ಅವು ಯೂದನದೇ ಆಗಿರುತ್ತದೆ. ಅಂದರೆ ಸತ್ಯ ಹೊರಬರುತ್ತದೆ. ಆತ್ಮೀಯರೇ, ಸತ್ಯವನ್ನು ಯಾವಾಗಲೂ ನಾವು ಮರೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾವಾಗಾದರೂ ಒಂದು ದಿನ ಅದು ಬೆಳಕಿಗೆ ಬರುವಂಥದ್ದಾಗಿದೆ. ಈ ಕ್ಷಣದಲ್ಲಿ ಯೂದ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಅವನು ಹೇಳುತ್ತಾನೆ, ಅವಳು ನನಗಿಂತ ನೀತಿವಂತಳು ಎಂಬುದಾಗಿ. ಇದು ಕೇವಲ ಒಂದು ವಾಕ್ಯ ಅಲ್ಲ ಪ್ರಿಯರೇ, ಇದು ಪಶ್ಚಾತ್ತಾಪದ ಆರಂಭ. ತನ್ನ ತಪ್ಪನ್ನು ಅವನು ಒಪ್ಪಿಕೊಳ್ಳುವಂಥ ಕ್ಷಣ. ಇಲ್ಲಿಂದ ಅವನ ಕತೆ ನಿಧಾನವಾಗಿ ಬದಲಾಗಲು ಆರಂಭವಾಗುತ್ತದೆ. ತಾಮಾರಳು 2 ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಅವರಲ್ಲಿ ಒಬ್ಬನಾದ ಪೆರೇಜ್ ಮುಂದೆ ದೇವರ ದೊಡ್ಡ ಯೋಜನೆಯ ಭಾಗವಾಗುತ್ತಾನೆ. ಅವನ ವಂಶದಲ್ಲಿ ಮುಂದಕ್ಕೆ ಮಹತ್ವದ ಇತಿಹಾಸ ರೂಪುಗೊಳ್ಳುತ್ತದೆ. ಆತ್ಮೀಯರೇ, ಈ ಕತೆ ನಮಗೆ ಹೇಳುವಂಥದ್ದು, ದೇವರು ಪರಿಪೂರ್ಣವಾಗಿರುವಂಥ ಜನರ ಮೂಲಕ ಮಾತ್ರ ಕೆಲಸ ಮಾಡುವುದಿಲ್ಲ. ಕೆಲವೊಮ್ಮೆ ಮುರಿದು ಹೋಗಿರುವಂಥ ಜೀವನಗಳ ಮೂಲಕವೂ ದೇವರು ತನ್ನ ಯೋಜನೆಯನ್ನು ಮುಂದುವರಿಸುತ್ತಾರೆ. ಪಾಪ ಗಂಭೀರವಾದದ್ದು, ಹೊಣೆಗಾರಿಕೆ ಮುಖ್ಯವಾದದ್ದು. ಆದರೆ ಸತ್ಯವನ್ನು ಒಪ್ಪಿಕೊಂಡಾಗ, ಪಶ್ಚಾತ್ತಾಪ ಮಾಡಿದಾಗ ಹೊಸ ಆರಂಭವು ಸಾಧ್ಯವಾಗುತ್ತದೆ. ಹಾಗಾದರೆ ಇಂದಿನ ವಾಗ್ದಾನ, ದೇವರು ಮುರಿದ ಜೀವನವನ್ನು ಸಹ ಬಳಸುತ್ತಾರೆ. ನಾವು ದೇವರ ಕಡೆಗೆ ಹಿಂದಿರುಗಿದರೆ ದೇವರು ನಮ್ಮ ಕಥೆಯನ್ನು ಸಹ ಹೊಸದಾಗಿ ಬರೆಯಲು ಶಕ್ತರಾಗಿದ್ದಾರೆ. ಹಾಗಾದರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ನಮ್ಮ ಜೀವನದಲ್ಲಿ ಏನನ್ನಾದರೂ ನಾವು ಮರೆ ಮಾಡುತ್ತಿದ್ದರೆ ಅದನ್ನು ಬಿಟ್ಟು ಸತ್ಯವನ್ನು ಒಪ್ಪಿಕೊಳ್ಳಬೇಕು, ದೇವರ ಕಡೆಗೆ ತಿರುಗಬೇಕು. ಹಾಗಾದರೆ ಪ್ರಿಯರೇ, ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಯೂದನು ತಪ್ಪು ಮಾಡಿದನು, ಆದರೆ ಅವನು ಅದನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟನು. ಅಲ್ಲಿ ಅವನ ಕತೆ ಬದಲಾಗಲು ಆರಂಭವಾಗಿತ್ತು. ಪ್ರಿಯರೇ, ಇಂದು ನಾವು ಏನನ್ನು ಮರೆ ಮಾಡುತ್ತಾ ಇದ್ದೇವೆ? ಸತ್ಯವನ್ನು ಎದುರಿಸಲು ಸಿದ್ಧರಾಗಿದ್ದೇವಾ?
ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರು ಇನ್ನೂ ಹೊಸ ಆರಂಭವನ್ನು ನೀಡಲು ಸಿದ್ಧರಿದ್ದಾರೆ ಎನ್ನುವಂಥ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳೋಣ. ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಹೃದಯ